ಜನಾರ್ದನ ಶಬ್ದದ ಅರ್ಥವನ್ನ ಇಲ್ಲಿ ನೋಡೋಣ. ನ ಜಾಯತೆ ಅರ್ಧಯತಿ ಚ ಸಂಸಾರಂ ಇತಿ ಜನಾರ್ದನಃ ತಥಾ ಹಿ ಬಾಭ್ರವ ಶಾಖಾಯಾಂ ಸಭೂತಸ್ಸ ಜನಾರ್ದನ ಇತಿ ಸಹ್ಯಾಸೀತ್ ಸನಾಸೀತ್ ಸೋದ್ದಯತಿ ಇತಿ. ಗೀತಾಭಾಷ್ಯದ 10ನೇ ಅಧ್ಯಾಯದ 18ನೇ ಶ್ಲೋಕದ ವಿವರಣೆ ಇದು. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಅಂತೇನು ಜನಾರ್ದನ ಶಬ್ದ ಬಂದಿದೆ. ಆ ಜನಾರ್ದನ ಶಬ್ದದ ಅರ್ಥವನ್ನು ವಿವರಣೆ ಮಾಡಲಿಕ್ಕಾಗಿ ಆಚಾರ್ಯರು ಬಾಭ್ರವ್ಯ ಶಾಖಾ ಅಲ್ಲಿಯ ಒಂದು ವಾಕ್ಯವನ್ನು ಉದ್ಧರಿಸ್ತಾರೆ. ಜನಾರ್ದನ ಅನ್ನುವಲ್ಲಿ ಜನ ಮತ್ತು ಅರ್ಧನ ಅಂತ ಎರಡಿದೆ. ನ ಜಾಯತೆ ಇದು ಜನ ಅನ್ನೋದಕ್ಕೆ ಅರ್ಥ. ಸಹ ಅರ್ಧಯತಿ ಸಂಸಾರಂ ಅಥವಾ ಸಂಸಾರೇ ಅಂತನೂ ಒಂದು ಪಾಠ ಇದೆ. ಸಂಸಾರದಲ್ಲಿ ಎಲ್ಲರನ್ನೂ ಕೂಡ ಆತ ಪುಡಿ ಮಾಡ್ತಾನೆ. ಅಥವಾ ಅರ್ಧಯತಿ ಸಂಸಾರಂ, ನಮ್ಮ ಸಂಸಾರವನ್ನ ಆತ ನಾಶಪಡಿಸ್ತಾನೆ, ಭಕ್ತರ ಸಂಸಾರವನ್ನ ನಾಶಪಡಿಸ್ತಾನೆ. ಸಂಸಾರಂ ಅರ್ಧಯತಿ ಅಂತ ಇಟ್ಕೊಂಡಾಗ ಸಂಸಾರವನ್ನೇ ನಾಶಪಡಿಸ್ತಾನೆ ಅಂತ ಅರ್ಥ ಆಗ್ತದೆ. ಸಂಸಾರೇ ಅರ್ಧಯತಿ ಅಂತ ಇಟ್ಕೊಂಡಾಗ ಸಂಸಾರದಲ್ಲಿ ಹಾಕಿ ನಮ್ಮೆಲ್ಲರನ್ನು ಕೂಡ ನಾಶಪಡಿಸ್ತಾನೆ ಅಂತ ಹೀಗೆ ಅರ್ಥ ಆಗ್ತದೆ. ಅದು ಅರ್ಧನ ಅಂತ ಅನ್ನೋದಕ್ಕೆ ಅರ್ಥ ಆಯ್ತು. ಜನ ಅನ್ನೋದಕ್ಕೆ ಹುಟ್ಟದೇ ಇದ್ದವನು ಅಂತ ಅರ್ಥ. ಬೇರೆ ಕಡೆ ಎಲ್ಲ ಜನ ಅಂದ್ರೆ ಒಬ್ಬ ವ್ಯಕ್ತಿ ಅನ್ನೋ ಅರ್ಥ ನಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಹುಟ್ಟದೇ ಇರುವಂತಹ ವ್ಯಕ್ತಿ ಅಂತ ಅರ್ಥ. ನ ಜಾಯತೆ ಇತಿ ನಜಃ, ನಮಗೆ ಜ ಅನ್ನೋದು ಹುಟ್ಟುತ್ತಾನೆ ಅನ್ನೋದನ್ನು ತೋರಿಸ್ತದೆ, ನ ಅನ್ನೋದು ಹುಟ್ಟುವುದಿಲ್ಲ ಅಂತ ತೋರಿಸ್ತದೆ. ಹಾಗಾದ್ರೆ ನ ಜಾಯತೆ ಅಂತ ಹೀಗೆ ಹೇಳಿದಾಗ ನ ಅನ್ನೋದು ಮೊದಲನೇ ಅಕ್ಷರ, ಜಾಯತೆ ಅನ್ನೋದು ಎರಡನೇ ಅಕ್ಷರ. ನಜಃ ಅಂತ ಆಗ್ಬೇಕಾಗಿತ್ತು, ನಜಾರ್ದನ ಅಂತ ಆಗ್ಬೇಕಾಗಿತ್ತು. ಜನಾರ್ದನ ಅಂತ ಹೀಗಾಯ್ತು. ಜ ಮೊದಲು ಬಂದು ನ ಆ ಕಡೆ ಹೋಯ್ತು. ಇವು ಕೆಲವು ಬಾರಿ ಅಕ್ಷರಗಳು ಹಿಂದೆ ಮುಂದೆ ಆಗ್ತಾ ಇರ್ತವೆ. ಅನೇಕ ನಿರ್ವಚನಗಳಲ್ಲಿ ಹಿಂದೆ ಅಕ್ಷರಗಳನ್ನ ಈ ರೀತಿಯಾಗಿ ಹಿಂದೆ ಮುಂದೆ ಮಾಡಿ ಆ ಶಬ್ದಗಳನ್ನ ನಿಷ್ಪನ್ನ ಮಾಡುವುದು ನಮಗೆ ಕಂಡು ಬರ್ತಿರ್ತದೆ. ಹೀಗೆ ಜನಶ್ಚಾಸು ಅರ್ಧನಶ್ಚ ಜನಾರ್ದನ, ಇದು ಒಂದು ನಿಷ್ಪತ್ತಿ ಗೀತಾ ಭಾಷ್ಯದಲ್ಲಿ ಬರುವಂತಹ ಅರ್ಥ ಇದೆ. ಆ ಬಾಭ್ರವ್ಯ ಶಾಖಾದ ಶ್ಲೋಕದಲ್ಲಿ ಸಹ ಅರ್ಧಯತಿ, ಅವನು ನಾಶಪಡಿಸ್ತಾನೆ ಅಂತ ಇಷ್ಟು ಮಾತ್ರ ಇದೆ. ಅವನು ಏನನ್ನು ನಾಶಪಡಿಸ್ತಾನೆ ಅಂತ ಅನ್ನೋದನ್ನ ನಾವೇ ಊಹೆ ಮಾಡಿ ತಿಳಿಬೇಕಾಗ್ತದೆ. ಅದಕ್ಕೆ ಆಚಾರ್ಯರು ತಮ್ಮ ವಾಕ್ಯದಲ್ಲಿ ನ ಜಾಯತೆ ಅರ್ಧಯತಿ ಚ ಸಂಸಾರಂ, ಪಾಠಾಂತರ ಸಂಸಾರೇ ಇತಿ ಜನಾರ್ದನ, ನಮ್ಮ ಸಂಸಾರವನ್ನು ನಾಶಪಡಿಸ್ತಾನೆ ಮತ್ತೆ ಸಂಸಾರದಲ್ಲಿ ಎಲ್ಲರನ್ನೂ ಕೂಡ ಆತ ದುಃಖಕ್ಕೀಡು ಮಾಡ್ತಾನೆ. ಸಂಸಾರದಲ್ಲಿ ಎಲ್ಲರನ್ನು ಕೂಡ ಪಕ್ವ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವರನ್ನ ಸಂಸಾರೇ ಅಂತ ಇಟ್ಕೊಂಡ್ರೆ ಆಚಾರ್ಯ ಗೀತಾ ಭಾಷ್ಯದ ಪಾಠವೇ ಆಚಾರ್ಯದ ಸ್ವಂತದ ವಾಕ್ಯ. ಅದು ಸಭೂತಸ್ಸ ಜನಾರ್ದನ ಇತಿ ಸಹ್ಯಾಸೀತ್ ಸನಾಸೀತ್ ಸೋರ್ಧಯತಿ ಅನ್ನೋದು ಬಾಭ್ರವ್ಯ ಶಾಖಾದ ವಾಕ್ಯ. ನಜಾಯತೆ ಅರ್ಧಯತಿ ಚ ಸಂಸಾರಂ ಅಥವಾ ಸಂಸಾರೇ ಇತಿ ಜನಾರ್ದನ ಅಂತನ್ನೋದು ಆಚಾರ್ಯದ ಸ್ವಂತದ ವಾಕ್ಯ. ಆ ಬಾಭ್ರವ್ಯ ಶಾಖಾದ ಪಾಠ ಹೇಗೆ ಅನ್ನೋದ್ರ ಬಗ್ಗೆ ವಿವಾದ ಏನಿಲ್ಲ. ಆದ್ರೆ ಆ ಆಚಾರ್ಯದ ಸ್ವಂತ ವಾಕ್ಯ ಏನಿದೆ ಅದು ಸಂಸಾರೇ ಅಂತ ಆಗ್ಬೇಕು, ಸಂಸಾರಂ ಅಂತ ಆಗ್ಬೇಕು ಅಂತ ನಮಗೆ ತೀರ್ಮಾನ ಮಾಡೋದು ಕಷ್ಟ ಆಗ್ತದೆ. ಅವರವರು ಯಾವ್ಯಾವ ಪಾಠವನ್ನು ಹಿಡ್ಕೊಂಡು ಮುಂದುವರೆದಿರ್ತಾರೆ ಆ ಪ್ರಕಾರ ಪಾಠ ಹೋಗ್ತದೆ. ಅದು ಎರಡೂ ಅರ್ಥಗಳು ಚೆನ್ನಾಗಿವೆ. ಆದ್ರೆ ನ ಜಾಯತೆ ಅರ್ಧಯತಿ ಚ ಸಂಸಾರಂ, ಸಂಸಾರಂ ಅಂತಿದ್ರೆ ಅದು ಚೆನ್ನಾಗಿರ್ತದೆ. ಎಲ್ಲಾ ಕಡೆ ಸಂಸಾರಂ ಅಂತಾನೆ ಇದೆ, ಕೆಲವು ಕಡೆ ಮಾತ್ರ ಆಚಾರ್ಯರ ಪಾಠದಲ್ಲಿ ಸಂಸಾರಂ ಅಂತ ಕೆಲವು ಪಾಠಗಳಲ್ಲಿ ಕಂಡು ಬರ್ತದೆ. ನಜಾಯತೆ ಅರ್ಧಯತಿ ಚ ಸಂಸಾರಂ ಅಂತಿದ್ರೆ ಯಾಕೆ ಚೆನ್ನಾಗಿರ್ತದೆ ಅಂದ್ರೆ, ಸ್ವತಃ ತನಗೆ ಹುಟ್ಟಿಲ್ಲ, ನೀನು ಹುಟ್ಟಿಲ್ಲದವನು ಅಂತ ಅವನನ್ನು ಯಾರು ಉಪಾಸನೆ ಮಾಡ್ತಾರೆ ಅವರ ಸಂಸಾರವನ್ನು ಕೂಡ
ಈ ಸಂಸಾರದಲ್ಲಿ ಈ ಜಗತ್ತಿನಲ್ಲಿ ಮತ್ತೆ ಹುಟ್ಟು ಬರುವುದು, ಮತ್ತೆ ಸಾಯುವುದು, ಸುಖ ದುಃಖ ಜ್ಞಾನ ಅಜ್ಞಾನ ಇತ್ಯಾದಿಗಳನ್ನೆಲ್ಲವನ್ನು ಅನುಭವಿಸುವುದು, ಇದಕ್ಕೇನೆ ಸಂಸಾರ ಅಂತ ಕರೀತಾರೆ. ಆದ್ರಿಂದ ತಾನೂ ಹುಟ್ಟಿಲ್ಲದವನು ಮತ್ತೆ ತನ್ನನ್ನು ಉಪಾಸನೆ ಮಾಡುವವರ ಹುಟ್ಟು ಸಾವು ಎಂಬ ಸಂಸಾರವನ್ನು ನಾಶಪಡಿಸುವವನು. ಅದರಿಂದ ಆಚಾರ್ಯನ ಪಾಠ ಸಂಸಾರಂ ಅಂತಿದ್ರೇನೆ ಚೆನ್ನಾಗಿರ್ತದೆ. ಸಂಸಾರ ಅನ್ನುವ ಪಾಠವು ಕೇಳಿ ಬರ್ತದೆ. ಹಾಗಿದ್ದಾಗ ಸಂಸಾರದಲ್ಲಿ ಎಲ್ಲರನ್ನೂ ನಾಶಪಡಿಸ್ತಾನೆ ಅಂತ ಅರ್ಥ. ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸತ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ ಅಂತ ಉದ್ಯೋಗ ಪರ್ವದಲ್ಲಿ ಯುಧಿಷ್ಠಿರ ಹೇಳುವಂತ ಒಂದು ಮಾತಿದೆ. ಕಾ ವಾರ್ತಾ, ಒಂದೇನಾದ್ರೂ ವಿಶೇಷ ವಾರ್ತೆ ಸುದ್ದಿ ಇದ್ರೆ ಹೇಳು, ಒಂದು ಬ್ರೇಕಿಂಗ್ ನ್ಯೂಸ್ ಏನಾದ್ರೂ ಇದ್ರೆ ಹೇಳು ಅಂತ ಆ ಯಕ್ಷ ಯುಧಿಷ್ಠಿರನ್ನು ಕೇಳಿದ. ಅದಕ್ಕೆ ಅವನು ಹೇಳುವ ಮಾತಿದು, ಈ ಬ್ರಹ್ಮಾಂಡ ಅನ್ನುವುದೊಂದು ಅಥವಾ ಈ ಸಂಸಾರ ಅನ್ನುವುದೊಂದು ನಮ್ಮ ಮಹಾಮೋಹ ಅಜ್ಞಾನದಿಂದ ಹುಟ್ಟಿರುವಂತಹ ಒಂದು ದೊಡ್ಡ ಕಡಾಯಿ. ಕಟಾಹ ಅಂದ್ರೆ ಕಡಾಯಿ. ಈ ಕಡಾಯಿಯಲ್ಲಿ ಆ ಪರಮಾತ್ಮ ಬೇಯಿಸ್ತಾ ಇದ್ದಾನೆ ಕಾಲ. ಅದೇ ಒಂದು ದೊಡ್ಡ ವಾರ್ತೆ. ಏನದು ಕಾಲ, ಏನನ್ನು ಬೇಯಿಸ್ತಾ ಇದ್ದಾನೆ ಅಂದ್ರೆ ಜೀವನನ್ನ ಭೂತಾನಿ ಕಾಲಃ ಪಚತೀತಿ ವಾರ್ತಾ. ಎಲ್ಲಾ ಪ್ರಾಣಿಗಳನ್ನು ಕೂಡ, ಎಲ್ಲಾ ಜಡ ಚೇತನಗಳನ್ನು ಅದರಲ್ಲಿ ಆ ಕಡಾಯಿಯಲ್ಲಿ ಆತ ಬೇಯಿಸ್ತಾ ಇದ್ದಾನೆ. ಅದಕ್ಕೆ ಅಗ್ನಿ ಯಾವುದು? ಇಷ್ಟು ದೊಡ್ಡ ಕಡಾಯಿ ಯಾವುದು? ಅದಕ್ಕೆ ಅಗ್ನಿ ಯಾವುದು ಅಂದ್ರೆ ಸೂರ್ಯಾಗ್ನಿನ. ಸೂರ್ಯ ಅನ್ನುವುದೇ ಒಂದು ದೊಡ್ಡ ಅಗ್ನಿ. ಆ ಅಗ್ನಿಯನ್ನ ಹಚ್ಚಿ ಬಾಣಲೆಯಲ್ಲಿ ನಮ್ಮನ್ನೆಲ್ಲರನ್ನು ಆತ ಬೇಯಿಸ್ತಾ ಇದ್ದಾನೆ. ಮತ್ತೆ ಆ ಸೂರ್ಯನೆಂಬ ಅಗ್ನಿಗೆ ಇಂಧನ ಯಾವುದು ಅಂದ್ರೆ ರಾತ್ರಿ ದಿವೇಂಧನೇನ. ರಾತ್ರಿ ದಿವ ಅಂದ್ರೆ ಹಗಲು, ಇವೇ ಆ ಸೂರ್ಯನೆಂಬ ಅಗ್ನಿಗೆ ಉರುವಲು. ಮಾಸತ್ತು ದರ್ವಿ ಪರಿಘಟ್ಟನೇನ. ಮಾಸಗಳು ಅಂದ್ರೆ ತಿಂಗಳುಗಳು ಮತ್ತು ಋತುಗಳೊಂದು ಎರಡೆರಡು ತಿಂಗಳುಗಳು ಒಂದೊಂದು ಅವಧಿ. ಇವೇ ಒಂದು ದರ್ವಿ ಎಂದು ಸೌಟು. ಆ ಸೌಟನ್ನ ಅದರಲ್ಲಿ ಪರಿಘಟ್ಟನ ಮಾಡುವುದಂದ್ರೆ ಮೇಲಿನ ಮೇಲೆ ಕೈ ಆಡಿಸುವುದು. ಮಾಡಿದ ಪದಾರ್ಥ ತಳ ಹೊತ್ತಬಾರದು ಅಂತ ಹೇಳಿ ಆ ಮಾಡಿದ ಪದಾರ್ಥವನ್ನು ಮೇಲಿನ ಮೇಲೆ ಕೈ ಆಡಿಸ್ತಾ ಇರ್ತಾರಲ್ಲ, ಅದಕ್ಕೆ ಪರಿಘಟ್ಟನ ಅಂತ ಅನ್ಬಹುದು. ಕೇವಲ ತಳ ಹೊತ್ತಬಾರದು ಅಂತ ಮಾತ್ರ ಅಲ್ಲ, ಅದಕ್ಕೊಂದು ಸರಿಯಾದ ರುಚಿ ಬರಲಿ ಅಂತ ಹೇಳಿ ಪದಾರ್ಥಗಳೆಲ್ಲವೂ ಕೂಡ ಉಪ್ಪು ಖಾರ ಮೊದಲಾದೆಲ್ಲವೂ ಕೂಡ ಸಮಾನವಾದ ರೀತಿಯಲ್ಲಿ ಹದವಾಗಿ ಬೆರೆತು ಪದಾರ್ಥ ತಯಾರಾಗಲಿ ಅಂತ ಕೈ ಆಡಿಸ್ತಾ ಇರಬೇಕಾಗ್ತದೆ. ಆ ಸೌಟಿನಿಂದ ಕೈ ಆಡಿಸ್ತಿರ್ತಾರೆ. ಇಲ್ಲಿ ಯಾವ ಸೌಟು ಅಂದ್ರೆ ಮಾಸಗಳು ಮತ್ತು ಋತುಗಳು, ಇವೇ ಸೌಟು. ಇದರಿಂದ ಭೂತಾನಿ ಕಾಲಃ ಪಚತೀತಿ. ಕಾಲನಾಮಕನಾದ ಪರಮಾತ್ಮ ಎಲ್ಲಾ ಭೂತಗಳನ್ನು ಬೇಯಿಸ್ತಾ ಇದ್ದಾನೆ. ಇದೇ ದೊಡ್ಡ ವಾರ್ತೆ. ಈ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ವಾರ್ತೆ, ಪ್ರಧಾನವಾದ ವಾರ್ತೆ ಮತ್ತೇನಿದೆ? ಈ ಒಂದು ವಾರ್ತೆಯಲ್ಲಿ ಈ ಜಗತ್ತಿನ ಅನಾದಿಕಾಲದ ಸೃಷ್ಟಿ, ಅನಂತ ಕಾಲದವರೆಗೆ ಈ ಸೃಷ್ಟಿ ನಡೆಯಬೇಕಾದಂತಹ ಒಂದು ಚಿತ್ರಣ, ಅದೆಲ್ಲ ಅಲ್ಲಿದೆ. ಭೂತಗಳ ಉತ್ಪತ್ತಿ ಇದೆ, ಪಾಲನವಿದೆ, ನಾಶ ಇದೆ. ಎಲ್ಲವೂ ಕೂಡ ಹೀಗಿರೋದ್ರಿಂದ ಈ ಭೂತಾನಿ ಕಾಲಃ ಪ್ರತಿನಿತ್ಯ ವಾರ್ತಾ ಅನ್ನುವಲ್ಲಿ ಪರಮಾತ್ಮ ಮಾಡುವಂತಹ ಎಲ್ಲಾ ಚಟುವಟಿಕೆಗಳು ಕೂಡ ಸೇರಿ ಹೋಗಿವೆ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನವಾವೃತಿ ಬಂಧ ಮೋಕ್ಷೌಚ ಪುರುಷಾದ್ಯಸ್ಮಾತ್ ಹರಿದೇಕರಾಟ್ ಅಂತ ಆ ಪರಮಾತ್ಮ ಮಾಡುವಂತಹ ಎಲ್ಲಾ ಚಟುವಟಿಕೆಗಳು, ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಅದರ ಸಂಹಾರ, ಬಂಧ, ಮೋಕ್ಷ, ಅದಕ್ಕೆ ಜ್ಞಾನವನ್ನು ಕೊಡುವುದು, ಇದೆಲ್ಲವೂ ಕೂಡ ಇದರಲ್ಲಿ ಸೇರಿ ಹೋಗಿದೆ. ಹೀಗೆ ಸಂಸಾರದಲ್ಲಿ ನಮ್ಮೆಲ್ಲರನ್ನು ಕೂಡ ಆತ ಅರ್ಧಯತಿ ಬೇಯಿಸ್ತಾ ಇದ್ದಾನೆ. ಇದು ಸಂಸಾರೇ ಅರ್ಧಯತಿ ಅಂತ ಇಟ್ಕೊಂಡಾಗ ನಮಗೆ ಸಿಗಬೇಕಾದಂತಹ ಒಂದು ಪಾಠ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ, ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತ ಭಾಗ, ದಸ್ಯುತ್ರಾಸ ಜನಾರ್ದನ. ಕೆಲವು ಕಡೆ ದಸ್ಯುತ್ರಾಸ ಅಂತಂತಿದೆ, ಕೆಲವು ಕಡೆ ದಸ್ಯುತ್ರಾಣ ಅಂತಂತಿದೆ. ದಸ್ಯುತ್ರಾಣ ಅನ್ನೋದ್ರ ಬದಲಾಗಿ ದಸ್ಯುತ್ರಾಸ ಅಂತಿದ್ರೇನೆ ಒಳ್ಳೇದು. ದುಷ್ಟರನ್ನ ದಂಡಿಸುವವನು ಅಂತ ಅದಕ್ಕರ್ಥ. ದಸ್ಯುಗಳು ಅಂದ್ರೆ ಕಳ್ಳರು. ಅವರನ್ನ ತ್ರಾಸ ಮಾಡುವುದರಿಂದ, ಅವರನ್ನ ದಂಡಿಸುವುದರಿಂದ ಅವನಿಗೆ ಜನಾರ್ದನ ಅಂತ ಹೆಸರು. ಜನರು ಅಂದ್ರೆ ದುಷ್ಟ ಜನರು. ಆ ದುಷ್ಟ ಜನರನ್ನು ಸದೆ ಬಡಿತಾ ಹೋಗೋನಾದ್ರಿಂದ ಅವನಿಗೆ ಜನಾರ್ದನ ಅಂತ ಹೇಳ್ತಾರೆ.
ತ್ರಾಣ ಅಂತ ಒಂದು ಪಾಠ ಇದ್ರೆ ದುಷ್ಟ ಜನರನ್ನು ದಂಡಿಸಿ ಜಗತ್ತಿಗೆ ಲಕ್ಷಣ ಕೊಡುವುದರಿಂದ ಅವನಿಗೆ ಜನಾರ್ದನ ಅನ್ನೋ ಹೆಸರು ಬಂದಿದೆ ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲಿಗೆ ಈ ಜನಾರ್ದನ ಶಬ್ದದ ಒಂದು ಚಿಂತನ ಮುಕ್ತಾಯ ಕಂಡಿದೆ.